ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತೇಳಿ ತೀರ್ಮಾನ ಮಾಡಿ ಘೋಷಣೆಯನ್ನು ಮಾಡಿದ್ದೇವೆ. ಈಗಾಗಲೇ ಗುರುಚ ಅವರು ಸಂಕ್ಷಿಪ್ತವಾಗಿ ಮಾತಾಡಿದ್ರು ಕೂಡ ಭಾಳ ಸಮಂಜಸವಾಗಿ ಮಾತಾಡಿದ್ದಾರೆ. ನಾನು ಕೂಡ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನಮ್ಮ ದೇಶದಲ್ಲಿ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಈ 4 ಹೆಸರುಗಳು ಜಗತ್ತಿನಲ್ಲೇ ಎಲ್ಲರೂ ಕೂಡ ಮಾತನಾಡ್ತಕ್ಕಂಥ ಹೆಸರುಗಳು. ಬುದ್ಧ 2500 ವರ್ಷಗಳ ಹಿಂದೆ, ಬಸವಣ್ಣ 12ನೇ ಶತಮಾನದಲ್ಲಿ, ಗಾಂಧಿ 20ನೇ ಶತಮಾನದಲ್ಲಿ, ಅಂಬೇಡ್ಕರ್ 20ನೇ ಶತಮಾನದಲ್ಲಿ. ಇವರೆಲ್ಲರೂ ಕೂಡ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದಿ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಒಂದು ಆರೋಗ್ಯಕರವಾದಂಥ ಮನುಷ್ಯತ್ವದಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ಬಯಸಿದಂಥವ್ರು ಇವರು. ನಮ್ಮ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ಮೌಢ್ಯಗಳು, ಕಂದಾಚಾರಗಳು, ಕರ್ಮ ಸಿದ್ಧಾಂತ ಇವೆಲ್ಲವನ್ನು ಕೂಡ ನಾವು ಸಮಾಜದಲ್ಲಿ ನೋಡಿದ್ದೇವೆ, ನೋಡ್ತಾ ಇದ್ದೇವೆ. ಇವುಗಳ ಸಮಾಜದ ಬದಲಾವಣೆಗೋಸ್ಕರ ಅಸಮಾನತೆ ಹೋಗಬೇಕು, ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು, ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದಿಂದ, ಗೌರವದಿಂದ, ಪ್ರೀತಿ ವಿಶ್ವಾಸದಿಂದ, ವೈಚಾರಿಕತೆಯಿಂದ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡು, ಬರೀ ಕನಸನ್ನು ಕಂಡಿರಲಿಲ್ಲ ಇವರು, ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು. ಬಸವಾದಿ ಶರಣರು ನುಡಿದಂತೆ ನಡೆದಂಥವ್ರು, ಏನು ಹೇಳ್ತಾರೆ ಅದರಂತೆ ಮಾಡಿ ತೋರಿಸಿದವರು. ಹಾಗಾಗಿ ಬಸವಣ್ಣನವರು ಈ ಸಮಾಜದಲ್ಲಿ ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ, ಮೌಢ್ಯಗಳಿಂದ ಕೂಡಿರದೇ ಇರತಕ್ಕಂಥ ಸಮಾಜವನ್ನು ಕಟ್ಟಬೇಕು ಮತ್ತು ಜನಪರವಾದಂಥ ಒಂದು ಸಮಾಜ ಇರಬೇಕು. ಅದಕ್ಕೋಸ್ಕರ ಬಸವಾದಿ ಶರಣರು ಈ ವಚನ ಅಂತಂದರೆ ಮಾತು ಅಂತ ಹೇಳ್ತೀವಿ. ಆಡು ಭಾಷೆ ಇದೆಯಲ್ಲ, ಆಡು ಮಾತುಗಳಿದ್ದಾವಲ್ಲ, ಈ ಆಡು ಮಾತುಗಳಲ್ಲೇ ವಚನವನ್ನು ರಚನೆ ಮಾಡೋದಂಥವು. ಯಾಕಂತಂದರೆ ಜನರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಭಾಷೆಯಲ್ಲಿ ಧರ್ಮ ಬೋಧನೆ ಮಾಡ್ತಕ್ಕಂಥದ್ದು, ಮೌಲ್ಯಗಳನ್ನು ಹೇಳ್ತಕ್ಕಂಥದ್ದು ಇವೆಲ್ಲ ನಡೀತಾ ಇತ್ತು. ಅದಕ್ಕೆ ಜನರಿಗೆ ಅರ್ಥ ಆಗ್ತಕ್ಕಂಥ ಜನರ ಭಾಷೆಯಲ್ಲೇ ಸಾಹಿತ್ಯ ರಚನೆ ಮಾಡೋದಂಥದ್ದು ಒಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನು ವಚನಕಾರರಿಗೆ ಕೊಡಬೇಕಾಗ್ತದೆ. ಅದನ್ನು ಅವರು ಕನ್ನಡದಲ್ಲಿ ಅದು ಕನ್ನಡ ಭಾಷೆಯಲ್ಲಿ. ಈಗ ನನಗೆ ಸಂಸ್ಕೃತ ಗೊತ್ತಾಗಲ್ಲ, ಸಂಸ್ಕೃತ ಭಾಷೆಯಲ್ಲಿ ಜನರಿಗೆ ಗೊತ್ತಾಗಲ್ಲ. ಆದ್ದರಿಂದ ಜನರು ಆಡ್ತಕ್ಕಂಥ ಕನ್ನಡ ಭಾಷೆ ಇದೆಯಲ್ಲ, ಆ ಭಾಷೆಯಲ್ಲೇ
ವಚನಗಳನ್ನು ರಚನೆ ಮಾಡಿ ಆ ಮೂಲಕ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಕಾಯಕ ದಾಸೋಹ ಸಾಮಾಜಿಕ ಮೌಲ್ಯಗಳು, ಕಾಯಕ ದಾಸೋಹ ಆರ್ಥಿಕ ಮೌಲ್ಯಗಳು, ಅವುಗಳನ್ನು ಹೇಗೆ ಎಲ್ಲರೂ ಕಾಯಕ ಮಾಡಬೇಕು, ಹೇಗೆ ದಾಸೋಹ ಹಂಚ್ಕೊಳ್ಬೇಕು ಎಲ್ಲರೂ ಅಂತಕ್ಕಂಥದ್ದು. ಅದೇ ಬಸವಣ್ಣವರು ಒಂದು ವಚನ, ಬಸವಣ್ಣವ್ರ ವಚನ ನಾನು ಓದಲಿಕ್ಕೆ ಬಯಸ್ತೇನೆ. ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವನ್ನು, ಕಾಗೆ ಒಂದಗುಳ ಕಂಡಿಡೆ ಕರೆಯದೆ ತನ್ನ ಬಳಗವನ್ನು, ಕೋಳಿ ಒಂದು ಕುಟುಕ ಕಂಡುಡೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದೆಡೆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ. ಇದು ಒಂದು ವಚನ, ಬಸವಣ್ಣವರ ವಚನ. ಇದು ಆ ವಚನದಲ್ಲಿ ಹಂಚಿ ತಿನ್ನಬೇಕು, ಎಲ್ಲರೂ ಹಂಚಿ ತಿನ್ನಬೇಕು, ಎಲ್ಲರೂ ಹಂಚಿ ತಿನ್ನಬೇಕು. ಅದು ಕೆಲವೇ ಜನರಲ್ಲಿ ಕ್ರೋಢೀಕರಣ ಆಗಬಾರದು. ಅದಕ್ಕೆ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತಂದರೆ, ಈ ದೇಶದಲ್ಲಿ ಅಧಿಕಾರ ಮತ್ತು ಸಂಪತ್ತು ಬಲಾಢ್ಯರ ಕೈನಲ್ಲಿ ಇರಬಾರ್ದು, ಕೆಲವೇ ಜನರ ಕೈನಲ್ಲಿ ಇರಬಾರ್ದು. ಅಧಿಕಾರ ಮತ್ತು ಸಂಪತ್ತು ಬಲಾಢ್ಯರ ಕೈನಲ್ಲಿ, ಕೆಲವೇ ಜನರ ಕೈನಲ್ಲಿ ಇರಬಾರ್ದು, ಎಲ್ರಿಗೂ ಹಂಚಿಕೆ ಆಗಬೇಕು. ಅದನ್ನೇ ಸಮಪಾಲು ಸಮಬಾಳು ಅಂತ ಹೇಳ್ತಕ್ಕಂಥದ್ದು. ಸಮಪಾಲು ಸಮಬಾಳು ಅಂತಕ್ಕಂಥದ್ದು. ಅದನ್ನೇ ಕಾಯಕ ಮತ್ತು ದಾಸೋಹ ಇದೆಯಲ್ಲ, ಕಾಯಕ ಅಂದರೆ ಪ್ರೊಡಕ್ಷನ್, ಇಂಗ್ಲೀಷ್ನಲ್ಲಿ ಪ್ರೊಡಕ್ಷನ್ ಅಂತ. ದಾಸೋಹ ಅಂತಂದರೆ ಡಿಸ್ಟ್ರಿಬ್ಯೂಷನ್. ಎಲ್ಲರೂ ಕಾಯಕ ಮಾಡಿ ಉತ್ಪಾದನೆ ಮಾಡಬೇಕು, ಕಾಯಕ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಯಾರು ಕುಳಿತು ತಿನ್ನಬಾರ್ದು, ಎಲ್ಲರೂ ಕಾಯಕವನ್ನು ಮಾಡಬೇಕು. ಉತ್ಪಾದನೆ ಆದದನ್ನೇ ಎಲ್ಲರೂ ಹಂಚ್ಕೋಬೇಕು. ಭಾಳ ಸರಳವಾಗಿ ಹೇಳಿದಂಥವ್ರು ಅವರು. ಬಸವಾದಿ ಶರಣರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು. ಭಾಳ ಜನ ಏನು ಹೇಳ್ತೀವಿ ನಾವು ತಿಳ್ಕೊಂಡಿದ್ದೀವಿ ಅಂದರೆ ನಾವು ಗಟ್ಟಿ ಮಾಡಿಬಿಟ್ಟಿರೋದು, ಮನೋಹರದ ಮೂಲಕ ಗಟ್ಟಿ ಮಾಡಿಬಿಟ್ರೋದು ಏನಪ್ಪ ಅಂತಂದರೆ, ನೀನು ಯಾಕೆ ಬಡವನಾಗಿದೆಯಾ, ನೀನು ಯಾಕೆ ಅವಿದ್ಯಾವಂತನಾಗಿದೆಯಾ, ನಿನಗ್ಯಾಕೆ ಉದ್ಯೋಗ ಇಲ್ಲ ಅಂತಂದರೆ, ನಾನು ಹಿಂದಿನ ಜನ್ಮದ ಕರ್ಮ ಮಾಡಿದ್ದೆ, ಆ ಕರ್ಮ ಮಾಡಿದ್ದರಿಂದ ಹಿಂಗಾಗಿ ಈ ಜನ್ಮದಲ್ಲಿ ಹಿಂಗಾಗ್ಬಿಟ್ಟಿದ್ದೀನಿ ಅಂತೇಳಿ ಇದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದೆ. ಯಾವ ಜನ್ಮನೂ ಇಲ್ಲ, ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ಹಣೆ ಬರಹ. ಭಾಳ ಜನ ವಿದ್ಯಾವಂತರು ಕೂಡ ನೀ ಯಾಕಪ್ಪ ಹಿಂಗಿದೆಯಾ ಅಂತ, ನಮ್ಮ ಹಣೆ ಬರಹ ಏನು ಮಾಡೋದು. ಇದನ್ನು ಭಾಳ ಹೇಳಿ ಕೂಡ ಎಲ್ಲರೂ ಕೂಡ ಅದನ್ನೇ ಹೇಳೋ ರೀತಿ ಮಾಡಿಬಿಟ್ಟವ್ರೆ ಪಟ್ಟಭದ್ರ ಹಿತಾಸಕ್ತರು. ಯಾಕೆ ಹಣೆ ಬರ, ನಮಗೆ ಹಣೆ ಬರ. ನೀ ಯಾಕೆ ಹಿಂಗೆ ಅವಿದ್ಯಾವಂತನಾಗಿದೆಯಾ, ನಿನಗೆ ಯಾಕೆ ಅಂಗಿ ಇಲ್ಲ, ನಿನಗೆ ಯಾಕೆ ಬಟ್ಟೆ ಇಲ್ಲ, ನಿನಗೆ ಯಾಕೆ ಹಸುವಿನಿಂದ ಇದೆಯಾ, ಹಣೆ ಬರ. ದೇವರು ಬಡವನಾಗಿರು, ಹೊಟ್ಟೆಗಿಲ್ಲದೆ ಇರು ಅಂತ ಬರೀತಾನ? ದೇವ್ರನ್ನ ಕರುಣಾಮಯಿ ಅಂತ ಕರಿತೀವಿ. ಏನಪ್ಪ, ಕೆಲವರು ಮಾತ್ರ ಹೊಟ್ಟೆ ತುಂಬಿಸ್ಕೊಳ್ಳಿ, ಕೆಲವರು ಮಾತ್ರ ಹಸ್ಕೊಂಡಿರಿ ಅಂತ ಬರೀತಾನ ದೇವರು? ಸೊ ಇದನ್ನೆಲ್ಲ ತಿರಸ್ಕಾರ ಮಾಡಿ, ಇವೆಲ್ಲವೂ ಕೂಡ ಸ್ವಾರ್ಥಿಗಳು ಹೇಳಿರ್ತಕ್ಕಂಥ ಮಾತುಗಳು ಇವು. ಡೋಂಟ್ ಲಿಸನ್ ಟು ದೆಮ್. ಸೊ ಅದಕ್ಕೆ ಈ ಬಡತನ ಅನ್ನೋದು ಇದೆಯಲ್ಲ, ಬಡತನ ಅಂತ ಇದೆಯಲ್ಲ, ಈ ಕಾರಣದಿಂದಲೇ ಬಡತನ ಆಗಿರೋದು. ಶ್ರೀಮಂತಿಗೆ ಈ ಕಾರಣದಿಂದಲೇ ಆಗಿರೋದು. ಕೆಲವರು ಶ್ರೀಮಂತರು, ಕೆಲವರು ಬಡವರು. ಕಾಯಕ ಮಾಡದಿದ್ದವರೆಲ್ಲ ಶ್ರೀಮಂತರುಗಳು, ಯಾರು ಕಾಯಕ ಮಾಡ್ತಾರೋ ಅವರೆಲ್ಲ ಒಟ್ಟಿಗಿಲ್ದಿರೋರು.
ಈ ಬದಲಾವಣೆ ಆಗಬೇಕು ಅಂತ, ಇದನ್ನೇ ಬದಲಾವಣೆ ಆಗಬೇಕು ಅಂತೇಳಿ ಶ್ರಮ ಗೌರವ ಅದಕ್ಕೆ ಬಸವಾದಿ ಶರಣರು ಏನು ಮಾಡಿದ್ರು, ಭಾಳ ಜನ ಬ್ರಿಟಿಷ್ನವ್ರು ಕ್ಲೈಮ್ ಮಾಡ್ತಾರೆ ಸಂಸದೀಯ ವ್ಯವಸ್ಥೆ ನಮ್ಮ ಕಾಲದಲ್ಲಿ ಬಂತು ಅಂತ. ಇಟ್ ಇಸ್ ನಾಟ್ ಕರೆಕ್ಟ್. ಬಸವಣ್ಣವ್ರ ಕಾಲದಲ್ಲೇ ಬಂತು ಇದು. ಅನುಭವ ಮಂಟಪ ಈ ಗುರುಚ ಅವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಕಮಿಟಿ ಮಾಡಿದ್ದೀರಿ. ಅವರು ಒಂದು ರಿಪೋರ್ಟ್ ಕೊಟ್ಟರು, ಅಷ್ಟರಲ್ಲಿ ನಮ್ಮ ಸರ್ಕಾರ ಹೋಯಿತು. ಆ ರಿಪೋರ್ಟ್ ಕೊಟ್ಟು ಅಲ್ಲಿ ಪುನರುಜ್ಜೀವನ ಮಾಡಬೇಕು ಅದನ್ನು ಅನುಭವ ಮಂಟಪನ ಅಂತೇಳಿ ಈಗ ಹೇಳಿದ್ರು. ಮೊನ್ನೆ ಹೋಗಿದ್ದೆ, ಭಾಳ ಚೆನ್ನಾಗಿ ನಡೀತಾ ಇದೆ ಅಂತ. ನಾನು ಪ್ರಜಾಧ್ವನಿ ಮಾಡಿದಾಗ ಅಲ್ಲಿಂದಲೇ ಪ್ರಾರಂಭ ಮಾಡಿದೆ. ಅದಾದಮೇಲೆ ಹೋಗೋಕ್ಕಾಗಿಲ್ಲ ನನಗೆ. ಹೋಗ್ತೀನಿ ನಾನೀಗ 26ನೇ ತಾರೀಕು ಅಲ್ಲಿ ಒಂದು ದೊಡ್ಡ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಾಮೀಜಿಗಳೆಲ್ಲ ನನಗೆ ಆಹ್ವಾನ ಮಾಡಿದ್ದಾರೆ. ಈಶ್ವರ್ ಖಂಡ್ರೆಯವರು ಕೂಡ ಅಲ್ಲಿ ಆಸಕ್ತಿ ತಗೊಂಡು ಆ ಸಮಾವೇಶ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಮಾಡ್ತಾ ಇದ್ದೀವಿ. ಆಗಲೇ ಈ ಸಂಸತ್ತು ಅಂತ ನಾವೇನು ಕರಿತಾ ಇದ್ದೀವಿ, ಈಗ ಜನಪ್ರತಿನಿಧಿಗಳ ಸಭೆಗಳು ಅಂತ ಏನು ನಾವು ಕರಿತಿದ್ದೀವಿ, ಜನರು ಧ್ವನಿ ಮಾಡಲಿಕ್ಕೆ, ಧ್ವನಿ ಎತ್ತಲಿಕ್ಕೆ, ಅವರ ಸಮಸ್ಯೆಗಳನ್ನು ಹೇಳಲಿಕ್ಕೆ ಆಗಲೇ ಬಸವಾದಿ ಶರಣರು ಅನುಭವ ಮಂಟಪ ಮಾಡಿ ಅಲ್ಲಮ ಪ್ರಭುನಾಥರ ಅಧ್ಯಕ್ಷರನ್ನು ಮಾಡಿದರು. ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥವ್ರು ಅಲ್ಲಮ ಪ್ರಭು, ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದರು. ಅಲ್ಲಿ ಎಲ್ಲ ಚರ್ಚೆ ಆಯ್ತಾ ಇದ್ದು, ನಮ್ಮ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಮೌಢ್ಯಗಳು, ಕಂದಾಚಾರಗಳು ಇವೆಲ್ಲವೂ ಕೂಡ ಚರ್ಚೆ ಆಯ್ತಾ ಇತ್ತು. ಆಗಲೇ ಈ ವರ್ಟಿಕಲ್ ಸಮಾಜ ಬೇಡ, ಆರ್ಟಿಕಲ್ ಸಮಾಜ ಇರಬೇಕು ಅಂತೇಳಿ ಆ ಕಾಲದಲ್ಲೇ ಮಾಡಿದರು ಬಸವಾದಿ ಶರಣರು. ಎಲ್ಲರೂ ಈಗ ಇಲ್ಲಿ ಕೂತಿದ್ದೀವಲ್ಲ, ಎಲ್ಲರೂ ಹಿಂಗೆ ಎಲ್ಲ ಜಾತಿಯವರು ಇಲ್ಲಿ ಕೂತಿದ್ದೀವಲ್ಲ, ಅದೇ ಥರ ಬಸವಾದಿ ಶರಣರು. ಯಾಕೆಂತಂದರೆ ಈ ಮನುವಾದಿಗಳ ಪ್ರಕಾರ ವರ್ಟಿಕಲ್ ಸಮಾಜ ಮಾಡಿಬಿಟ್ಟಿದ್ರು. ಸ್ತ್ರೀ ಸ್ವಾತಂತ್ರ್ಯ, ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ, ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ, ಪೂಜೆನೂ ಮಾಡೋಂಗಿರಲಿಲ್ಲ. ಆ ಥರ ಕೆಲವು ಕೆಟ್ಟ ಸಂಪ್ರದಾಯಗಳನ್ನು, ಪದ್ಧತಿಗಳನ್ನು ಮಾಡಿ ಆ ಮಹಿಳೆಯರನ್ನು ಅವರಿಗೆ ಇವತ್ತು ನಾವೇನು ಭಾಳ ಮಾತಾಡ್ತಾ ಇದ್ದೀವಲ್ಲ, ಅನುಪಾತ ಇದೆಯಲ್ಲ, ಈ ಭೇದ ಭಾವ ಇದೆಯಲ್ಲ, ಪುರುಷರು ಮತ್ತು ಮಹಿಳೆಯರು, ಇದಾಗಲಿಕ್ಕೆ ಕಾರಣ ನಮ್ಮ ಮನುವಾದ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅವರೇ ಮಾಡಿದ್ದು. ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡಿಬಿಟ್ಟಿದ್ರು. ಶೂದ್ರರನ್ನು, ಮಹಿಳೆಯರನ್ನು ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡಿಬಿಟ್ಟಿದ್ರು. ಅದರಿಂದ ಈ ಥರದ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು. ಜಾತಿ ವ್ಯವಸ್ಥೆಯನ್ನು ಗಟ್ಟಿ ಮಾಡಿ ಅದರಿಂದ ಈಚೆಗೆ ಬರದೇ ರೀತಿಯಲ್ಲಿ ಮಾಡಿಬಿಟ್ರು. ಯಾವ ಸಮಾಜ ಚಲನೆ ಇರೋದಿಲ್ಲ, ಯಾವ ಸಾಮಾಜಿಕ ವ್ಯವಸ್ಥೆಗೆ ಚಲನೆ ಇರಲ್ಲ, ಅಲ್ಲಿ ಜಾತಿ ವ್ಯವಸ್ಥೆ ಗಟ್ಟಿಯಾಗಿರ್ತದೆ. ಚಲನೆ ಸಿಕ್ಕಿದಾಗ ಮಾತ್ರ. ಚಲನೆ ಯಾವಾಗ ಬರ್ತದೆ ಅಂತಂದರೆ, ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳು ಪ್ರತಿ ಜಾತಿನಲ್ಲೂ ಕೂಡ ಪ್ರಾರಂಭ ಆದರೆ ಅದು ಚಲನೆ ಸಿಗ್ತದೆ. ಆ ಚಲನೆ ಮಾಡ್ತಕ್ಕಂಥ ಕೆಲಸವನ್ನು ಆ ಕಾಲದಲ್ಲೇ 850 ವರ್ಷಗಳ ಹಿಂದೆಯೇ ಬಸವಾದಿ ಶರಣರು ಮಾಡಿದ್ರು. ಅಂತರ್ಜಾತಿ ವಿವಾಹ ಆ ಕಾಲದಲ್ಲೇ ನಡೀತು. ಅಂತರ್ಜಾತಿ ವಿವಾಹ, ಬ್ರಾಹ್ಮಣರ ಹುಡುಗಿ, ದಲಿತರ ಹುಡುಗ ಆ ಕಾಲದಲ್ಲಿ ಮಾಡಿದ್ದು. ಮಧುವರಸನ ಮಗಳು, ಅರಳೆಯನ ಮಗ. ಮಧುವರಸನ ಮಗಳು, ಮಧುವರಸ ಅಂದರೆ ಬ್ರಾಹ್ಮಣರು, ಅರಳೆಯ ಅಂತಂದರೆ ದಲಿತರು, ಚಮ್ಮಾರ. ಇವರಿಬ್ಬರು ಮದುವೆ ಮಾಡಿಸಿದ್ದು ಆ ಕಾಲದಲ್ಲೇ ಮಾಡಿದ್ದು. ಅದಕ್ಕೆ ಕೆಲವರು ಕಣ್ಣುಗಳೆಲ್ಲ ಕೆಂಪಗಾದವು ಅಂತ ಇಟ್ಕೊಳ್ಳ. ಕಲ್ಯಾಣ ಕ್ರಾಂತಿ ಆಗ್ತದೆ, ಕಲ್ಯಾಣ ಕ್ರಾಂತಿ ಶಿಕ್ಷೆ ಆಗ್ತದೆ. ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಇದು ಮಾತಾಡಕ್ಕೆ ಹೋದರೆ ಭಾಳ ಅಷ್ಟ ಆಗ್ತದೆ. ನಮ್ಮ ಸರ್ಕಾರ ಅದಕ್ಕೆ ನಾನು ಅದಕ್ಕೆ ಹಿಂದೆ ಎಲ್ಲ ಕಚೇರಿಗಳಲ್ಲೂ ಕೂಡ ಭಾವಚಿತ್ರ ಇರಬೇಕು ಬಸವಣ್ಣವ್ರದ್ದು. ಆ ಮೂಲಕ ಎಲ್ರಿಗೂ ಕೂಡ ಜಾಗೃತಿ ಆಗಬೇಕು.
ಬಸವಣ್ಣವರು ಹೇಳಿದಂಥ ತತ್ವ ಆದರ್ಶಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಈಗ ಬಸವಣ್ಣವ್ರಿಗೆ ಬಸವಾದಿ ಶರಣರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂದರೆ ಏನಪ್ಪ ಅಂತಂದರೆ ಅವರ ತತ್ವಾದರ್ಶಗಳಿದ್ದಾವಲ್ಲ ಅದನ್ನು ನಮ್ಮ ಜೀವನದಲ್ಲಿ ಸ್ವಲ್ಪ ಆದರೂ ಕೂಡ ಅಳವಡಿಸ್ಕೋಬೇಕಲ್ಲ. ಬಸವಾದಿ ಶರಣರಿಗೆ ಬಸವ ಜಯಂತಿ ಮಾಡೋದು, ಆಮೇಲೆ ಹಣೆ ಬರಹ ಅನ್ನೋದು, ಇದರಿಂದ ಬದಲಾವಣೆ ಆಗಲ್ಲ ಸಮಾಜದಲ್ಲಿ. ಬಸವ ಜಯಂತಿ ಮಾಡೋದು, ಆಮೇಲೆ ಹಣೆ ಬರಹ ಅನ್ನೋದು, ನೀ ಯಾಕಪ್ಪ ಇಟ್ಟಿದ್ದೀನಿ ನನ್ನ ಕರ್ಮ ಅಂತಂದು. ಮೊದಲು ಎತ್ತುಗಳು ಪೂಜೆ ಮಾಡ್ತಿದ್ದೀವಿ ಸರ್ ನಾವು ಸಣ್ಣ ಬಸವ ಜಯಂತಿ ಅಂದರೆ ಎತ್ತುಗಳು ಪೂಜೆ ಮಾಡ್ತೀವಿ. ಹಿಂದೆ ಎಂ ಬಿ ಪಾಟೀಲ್ ಹೇಳ್ತಾರೆ ಬಸವ ಜಯಂತಿ ಅಂದರೆ ಎತ್ತುಗಳ ಪೂಜೆ ಮಾಡೋದು. ಎಗೈನ್ ಮತ್ತೆ ಪಟ್ಟಭದ್ರ ಹಿತಾಸಕ್ತರು ಏನು ಮಾಡ್ತಾರೆ, ಮತ್ತೆ ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ದಾರಿ ತಪ್ಪದೇ ಇರತಕ್ಕಂಥದ್ದೇ ಭಾಳ ಇದು. ಮನುಷ್ಯನನ್ನು ಪ್ರೀತಿಸ್ತಕ್ಕಂಥದ್ದು ಇದೆಯಲ್ಲ, ಅದೇ ಮೌಲ್ಯ, ಸಾಮಾಜಿಕ ಮೌಲ್ಯ. ಮನುಷ್ಯನನ್ನು ದ್ವೇಷಿಸ್ತಕ್ಕಂಥದ್ದು ಇದೆಯಲ್ಲ, ಅದೇ ದುರ್ಗುಣ. ಮನುಷ್ಯನನ್ನು ದ್ವೇಷಿಸೋದು ಅಂತಂದ್ರೆ ಏನು? ಮನುಷ್ಯನನ್ನು ಪ್ರೀತಿಸ್ಬೇಕು. ಆಕಸ್ಮಿಕವಾಗಿ ಜಾತಿಗಳಿದ್ದಾವೆ, ಜಾತಿನಲ್ಲಿ ಹುಟ್ಟಿರ್ತೀವಿ ಅಷ್ಟೆ. ನಾನೇನು ಕುರುಬರ ಜಾತಿಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ? ನಾನು ಕುರುಬರಾಗಿ ಹುಟ್ಟುಬಿಟ್ಟಿದ್ದೇನಪ್ಪ, ಜಾತಿ ಇತ್ತು ಹುಟ್ಟುಬಿಟ್ಟಿದ್ದೀನಿ ಕುರುಬರ. ಸೊ ಇದಕ್ಕೆಲ್ಲ ನಾವು ಅದಕ್ಕೆ ಭಾಳ ಜನ ನನಗೆ ಬಂದು ಮನವಿ ಮಾಡಿದ್ರು. ಏನಪ್ಪ ಅಂತಂದರೆ, ಈಗ ನೀವು ಬಸವಣ್ಣವರ ಅನುಯಾಯಿ ಅಂತೀರಿ, ಈಗ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಬೇಕು ಅಂತ ಹೇಳಿದ್ರು. ನಾನು ಇದು ಅತ್ಯಂತ ಯೋಗ್ಯವಾದಂಥ ಸಲಹೆ ಅಂತೇಳಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ, ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ. ಎಲ್ಲರನ್ನೂ ವಿಶ್ವಗುರು ಅಂತ ಕರೆಯೋಕ್ಕಾಗಲ್ಲ. ಅದರಿಂದ ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಷ್ಟೇ ಅಲ್ಲ, ಅವರು ವಿಶ್ವಗುರು ಕೂಡ. ಅದಕ್ಕೆ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಆ ಪ್ರತಿಮೆಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಎಲ್ಲ ಸರ್ಕಾರಿ ಭಾವಚಿತ್ರಗಳಿದ್ದಾವಲ್ಲ, ಅಲ್ಲಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಬರೀತೀವಿ. ಆಮೇಲೆ 17ನೇ ತಾರೀಕು ಫೆಬ್ರವರಿ 17ನೇ ತಾರೀಕು ರಾಜ್ಯಾದ್ಯಂತ ಇದೇ ರೀತಿ ಬಸವಣ್ಣವರು ಭಾವಚಿತ್ರ ಅನಾವರಣವನ್ನು ಎಲ್ಲ ಕಚೇರಿಗಳಲ್ಲಿ ಕೈಗೊಳ್ಳಲಾಗುವುದು. ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ತಾಲೂಕು ಮಟ್ಟದಲ್ಲಿ ಶಾಸಕರಿಂದ, ಹಾಗೆ ಎಲ್ಲ ನಗರ ಹಾಗೂ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಆಯಾ ಸಂಸ್ಥೆಗಳ ಅಧ್ಯಕ್ಷರಿಂದ ನೆರವೇರಿಸಲು ಸೂಚನೆ ನೀಡಲಾಗಿದೆ. ಸೊ ಆಮೇಲೆ ನಾನೇನೆ ಅಕ್ಕ ಮಹಾದೇವಿ, ಆಗ ಹೆಣ್ಮಗಳು ಶರಣೆಯಾಗಿದ್ದು, ಶರಣೆ ಇಡೀ ಹೆಣ್ಣು ಮಕ್ಕಳಿದಾರಲ್ಲ ಸಮಾಜದಲ್ಲಿ, ಅವರ ಪ್ರತಿನಿಧಿ ಅವರು ಅಕ್ಕ ಮಹಾದೇವಿ. ಅನುಭವ ಮಂಟಪ ಸದಸ್ಯ, ಅವರ ಅನುಭವ ಮಟ್ಟದಲ್ಲಿ ಕೂಡ ಒಬ್ಬರು ಸದಸ್ಯೆಯಾಗಿದ್ದಂಥ. ಇನ್ನೂ ಅನೇಕ ಜನ ಇದ್ದರು, ಇದರಲ್ಲಿ ಇವರು ಪ್ರಮುಖವಾದವರು ಅಕ್ಕ ಮಹಾದೇವಿ. ಅಲ್ಲಮ ಪ್ರಭು. ಅದಕ್ಕೆ ಮೊನ್ನೆ ಹೋಗಿದ್ದಾಗ, ಶಿವಮೊಗ್ಗಕ್ಕೆ ಹೋಗಿದ್ದಾಗ ನಾನು ಆ ಜೈಲ ಆವರಣ ಇತ್ತಲ್ಲ, ಹಳೆ ಜೈಲ ಆವರಣ, ಅದಕ್ಕೆ ಅಲ್ಲಮ ಪ್ರಭು ಅಂತ ಹೆಸರಿಟ್ಟಿರ್ತಕ್ಕಂಥದ್ದು. ನಮ್ಮ ಮಧು ಬಂಗಾರಪ್ಪನ ಕೂಡ ಅದನ್ನು ಮಾಡಬೇಕು ಸರ್ ಅಂತ ಹೇಳಿದ್ರು. ಅಲ್ಲಮ ಪ್ರಭು. ಅಕ್ಕ ಮಹಾದೇವಿ ಹೆಸರನ್ನ ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಅಂತ ಹೇಳಿ ನಾಮಕರಣ ಮಾಡಿದ್ದು ನಾವೇ. ಆಗ ರಾಯರೆಡ್ಡಿ ಹೈಯರ್ ಎಜುಕೇಷನ್ ಮಿನಿಸ್ಟರ್. ಇವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ,
ನಮಗೆಲ್ಲ ಏನು ಜನಗಳಿಂದ ಹೊಗಳಿಸ್ಕೊಳ್ಳಿಕ್ಕೋಸ್ಕರ ಅಲ್ಲ, ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆ ಕಾರಣಕ್ಕೋಸ್ಕರ ಇವತ್ತೂ ಕೂಡ ಬಸವಣ್ಣ ಬಸವಾದಿ ಶರಣರಿದ್ದಾರಲ್ಲ, ಅವರ ವಚನಗಳಿದ್ದಾವಲ್ಲ, ಅವತ್ತೂ ಪ್ರಸ್ತುತ, ಇವತ್ತೂ ಪ್ರಸ್ತುತ, ಮುಂದೇನೂ ಕೂಡ ಪ್ರಸ್ತುತ. ಸೊ ಹಾಗಾಗಿ ಇವತ್ತು ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ವರ್ಷಂಚಾರಿ ಬಸವಣ್ಣನವರ ಸಾಂಸ್ಕೃತಿಕ ಕಾರ್ಯಕ್ರಮ ರೂಪಕಗಳು ಇದು ಮಾಡ್ಕೊಳ್ಳೋಣ ಬಿಡಿ, ಇದೆಲ್ಲ ಹಣ ಕೊಡೋದು ಇವೆಲ್ಲ ನಿಮ್ಮ ನಿರಂತರ ಕಾರ್ಯಕ್ರಮಗಳು ಅವೆಲ್ಲ ನಿರಂತರ ಕಾರ್ಯಕ್ರಮಕ್ಕೆ ದುಡ್ಡು ಮಾಡೋಣ. ನಮ್ಮದು ಸರ್ಕಾರದ ಬಜೆಟ್ ಸುಮಾರು 4 ಲಕ್ಷ ಕೋಟಿ ಇದೆ, ಅದರಿಂದ 2-3 ಕೋಟಿ ಕೊಡೋದು ದೊಡ್ಡ ಕೆಲಸ ಏನಾದ್ರು ನಿರಂತರ ಕಾರ್ಯಕ್ರಮ ಎಲ್ಲ ಮಾಡಿದ್ದೀವಿ. ಬಸವಣ್ಣವರ ಕಾರ್ಯಕ್ರಮಕ್ಕೆ ಯಾವ ಕಾರಣಕ್ಕೂ ಕೂಡ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳೋದಿಲ್ಲ. ಸೊ ಇಷ್ಟನ್ನು ಹೇಳಿ ಈ ಬಸವಣ್ಣವರ ಭಾವಚಿತ್ರವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ, ಮತ್ತು ಏನು ನಾವು ಘೋಷಣೆ ಮಾಡಿದ್ದೀವಿ, ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ, ಇದು ಎಲ್ಲ ಸರ್ಕಾರ ಇಡೀ ರಾಜ್ಯದ ತುಂಬ ಎಲ್ಲ ಕೂಡ ಇರ್ತದೆ. ಇನ್ನು ಮುಂದೆ ಬಸವಣ್ಣ ಸಾಂಸ್ಕೃತಿಕ ನಾಯಕ. ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.